ಸರ್, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಂದಂದರೆ ಅಷ್ಟೊಂದು ಆರೋಗ್ಯಕರವಲ್ಲದ ಒಂದು ಬೆಳವಣಿಗೆಯನ್ನು ನಾವು ಗಮನಿಸ್ತಾ ಇದ್ದೀವಿ. ರಾಜ್ಯಪಾಲರಿಗೂ ರಾಜ್ಯ ಸರ್ಕಾರಗಳಿಗೂ ಮಧ್ಯದ ತಿಕ್ಕಾಟ, ಅದು ನಾಟ್ ಜಸ್ಟ್ ಇನ್ ಕರ್ನಾಟಕ, ಎವ್ರಿವೇರ್. ಹೌದು, ವೆಸ್ಟ್ ಬೆಂಗಾಲ್ನಲ್ಲಿ ಆಗ್ತಾ ಇದೆ, ತಮಿಳ್ನಾಡಲ್ಲಿ ಕೇರಳದಲ್ಲಿ ದಿನ ಬೆಳಗಾದ್ರೆ, ತಮಿಳುನಾಡಿನಲ್ಲಿ ಆಗುತ್ತೆ, ಈಗ ಅದು ಕರ್ನಾಟಕ, ಪಂಜಾಬಲ್ಲೂ ಆಗ್ತಾ ಇದೆ, ಪಂಜಾಬ್ನಲ್ಲೂ ಆಗ್ತಾ ಇದೆ. ಅಭಿಷೇಕ್ ಮನು ಸಿಂಘ್ವಿ ಅವರು ವಾದನೂ ಮಂಡನೆ ಮಾಡಿದರು. ರಾಜ್ಯಪಾಲರು ಅನ್ನೋದು ಈಸ್ ಅ ಪೊಲಿಟಿಕಲ್ ಅಪಾಯಿಂಟಿ, ಅಂದರೆ ರಾಜಕೀಯವಾಗಿ ಅವರನ್ನು ನೇಮಿಸಲಾಗುತ್ತೆ. ಆದರೆ ರಾಜ್ಯ ಸರ್ಕಾರ ಅನ್ನೋದು ಜನ ಆರಿಸಿರುವಂಥದ್ದು. ಆದರೆ ಸಂವಿಧಾನದಲ್ಲಿ ಯಾಕೆ ಅವರಿಗೆ ಅಧಿಕಾರ ಕೊಟ್ಟರು? ಹಾಗಾದರೆ ಇದು ಒಬ್ಬ ವ್ಯಕ್ತಿಯ ಸ್ವಂತ ಭಾವನೆ ಅಲ್ಲ. ಸಂವಿಧಾನದಲ್ಲಿ ಅವರಿಗೆ ಹಕ್ಕು ಕೊಟ್ಟಿದ್ದಾರೆ. ಆ ಹಕ್ಕನ್ನು ಮತ್ತೆ ಲೋಕಲ್ ಕಾನೂನಿನಲ್ಲಿ ವಿವರಿಸಿದ್ದಾರೆ. ಈಗ ಕ್ರಿಮಿನಲ್ ಪ್ರೊಸೀಜರ್ ಕೋಡಲ್ಲಿ ದ ಆಫೀಸರ್ ಹೂ ಹ್ಯಾಸ್ ಟು ಗಿವ್ ದ ಸಿಂಗ್ ಕನ್ಸೆಂಟ್ ಟು ಸಿಂಗ್ ಈಸ್ ಅ ಗವರ್ನರ್ ಇನ್ ರಿಗಾರ್ಡ್ ಟು ದ ಚೀಫ್ ಮಿನಿಸ್ಟರ್ ಅಂಡ್ ಮಿನಿಸ್ಟರ್ ಅಂತ ಇದೆ. ಮಿಕ್ಕಿದವರಿಗೆ ಬೇರೆ ಅಧಿಕಾರಿಗಳು. ಅದೇ ರೀತಿ ಗವರ್ನರ್ಗೆ ಕೂಡ ಅಧಿಕಾರ ಇದೆ, ಕೊಡುವುದು ಕೊಡದೇ ಇರುವುದು.